Watch full episodes on Jio Hotstar. ಇದ್ರ ಬೆಲೆ ಕೋಟಿ ಡಾಲರ್ಗಳು. ಯಾಕೆಂದ್ರೆ ಅದು ತುಂಬಾ ವರ್ಷದ ಹಳೆಯ ವಿಗ್ರಹಗಳು. ಹಲೋ, ಆ ಕಾಸ್ಟ್ಲಿ ವಿಗ್ರಹ ಇಲ್ಲೇ ಇದೆ, ಒಳಗ್ ಬನ್ನಿ. ಲಡ್ಡು ಸಿಂಗ್ ಸರ್, ಆ ಕಾರ್ನ ನಿಲ್ಸಿ. ನಿಲ್ಸಿ ನಿಲ್ಸಿ, ನಾನು ಹೇಳ್ತಾ ಇದ್ದೀನಿ ನಿಲ್ಸಿ ಅಂತ. ಬೇಡ. ಅಯ್ಯೋ, ನಾನ್ ನಿಮ್ ಜೊತೆ ಬರಲ್ಲ. ನಿಲ್ಸಿ ನಿಲ್ಸಿ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಅಯ್ಯೋ ಅಯ್ಯೋ, ನಿಲ್ಸು ನಿಲ್ಸು. ಅಯ್ಯೋ ನಿಲ್ಸು. ಅಯ್ಯೋ, ನನ್ನನ್ನು ಕೆಳಗಡೆ ಇಳಿಸ್ರೋ. ಏನಾದ್ರೂ ಆಗ್ಲಿ, ನನ್ನನ್ನು ಇಳಿಸ್ರೋ. ಅಯ್ಯೋ ಅಯ್ಯೋ ಅಯ್ಯೋ, ಪೊಲೀಸ್ ಮಾತನಾದ್ರು ಕೇಳ್ರೋ. ಅಯ್ಯ ಇಳಿಸ್ರೋ. ಜಯರಾಮ, ಚೇಸ್ ಮಾಡು, ತಪ್ಪಿಸ್ಕೊಂಡು ಹೋಗ್ಬಾರ್ದು. ಅಯ್ಯೋ, ನನ್ನನ್ನು ಕರ್ಕೊಂಡು ಹೋಗು. ಅಯ್ಯೋ, ನನ್ನನ್ನು ಕರ್ಕೊಂಡು ಹೋಗು. ಬೇಗ ಮೇಲತ್ತಿ ಸರ್. ನಡಿಯೋ, ಬೇಗ ನಡಿಯೋ. ಆ ಕಳ್ಳರು ತುಂಬಾ ಕಾಸ್ಟ್ಲಿ ವಿಗ್ರಹಗಳನ್ನ ಕಳ್ತನ ಮಾಡ್ಕೊಂಡು ಹೋದ್ರು. ಅಯ್ಯೋ, ಕದ್ಬಿಟ್ರಾ? ಹೇಗ್ ಕದ್ಬಿಟ್ರು?
ನನ್ನ ಏರಿಯಾದಲ್ಲಿ ಕಳ್ತನ, ಲಡ್ಡು ಸಿಂಗ್ ಏರಿಯಾದಲ್ಲಿ ಕಳ್ತನ. ಕಳ್ಳ ತಪ್ಪಿಸ್ಕೊಂಡು ಎಲ್ಲಿಗೆ ಹೋಗ್ತಾನೆ? ನನ್ನ ಹೆಸರು ಲಡ್ಡು ಸಿಂಗ್ ಅಂತಾನೆ ಫೇಮಸ್ ಆಗಿ ಹೋಗಿದೆ. ಇಲ್ಲಿಂದ 50-100 ಕಿಲೋಮೀಟರ್ ದೂರದಲ್ಲಿ 50 ಕಿಲೋಮೀಟರ್ಗಳಲ್ಲಿ ಕಳ್ತನ ಮಾಡಿದ್ರೆ ಜನ ಹೇಳ್ತಾರೆ ಕಳ್ತನ ಬಿಟ್ಬಿಡು, ಇಲ್ಲ ಲಡ್ಡು ಸಿಂಗ್ ಬರ್ತಾನೆ. ಹಾಗಾದ್ರೆ ಬಂದ್ಬಿಟ್ಟು ಏನ್ ಮಾಡ್ತಾನೆ ಹೇಳಿ ನೋಡೋಣ. ಅರೆ ವಾ, ಅದ್ಭುತ! ನಿನ್ಗೂ ಇದೆಲ್ಲ ಗೊತ್ತಿದ್ಯಾ? ನನ್ನ ಹೆಸರು ದೂರದವರೆಗೂ ಹರಡಿದೆ. ಸರ್, ಅವ್ರು ಇಲ್ಲೇ ಎಲ್ಲೋ ಯಾವ್ದೋ ಮನೇಲಿ ಬಚ್ಚಿಟ್ಕೊಂಡಿದ್ದಾರೆ. ನೀವು ಪ್ರತಿಯೊಂದ್ ಮನೇನು ಚೆಕ್ ಮಾಡಿ. ನೀವೆಲ್ಲ ಹೋಗಿ, ಇನ್ನವರು ನನ್ನ ಕೈಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ. ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ. ಭಗವಾನ್ ಸಿಂಗ್, ನಾನ್ ತುಂಬಾ ಖುಷಿಯಾಗಿದ್ದೀನಿ. ಈ ವಿಗ್ರಹದ ಬೆಲೆ 1 ಕೋಟಿ, ಅದಕ್ಕೂ ಹೆಚ್ಚು. ಭಗವಾನ್, ಚಂದನ್, ಚಂಪು, ಪಜಾರ್, ಈ ವಿಗ್ರಹಗಳನ್ನ ಪ್ಯಾಕ್ ಮಾಡಿ. ಈ ವಿಚಾರ ತಣ್ಣಗಾಗೋವರೆಗೂ ಇಲ್ಲೇ ಇರಿ. ವಿಚಾರ ತಣ್ಣಗಾದ ಕೂಡ್ಲೆ ನಾವು ಈ ವಿಗ್ರಹನ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಮಾರ್ಬಿಡೋಣ, ಮತ್ತೆ ಕೋಟ್ಯಾಧೀಶರಾಗೋಣ. ಬನ್ನಿ, ನಾವು ವಾಪಸ್ ಅಲ್ಲಿಗೆ ಹೋಗಿ ಅದೇ ಜಾಗದಲ್ಲಿ ಹುಡ್ಕೋಣ. ಅವ್ರು ಅಲ್ಲಿಂದಾನೇ ಮಾಯ ಆಗಿರೋದು. ಒಂದಲ್ಲ ಒಂದು ಕ್ಲೂ ಸಿಕ್ಕೇ ಸಿಗುತ್ತೆ. ನನಗೆ ಅರ್ಥ ಆಗ್ತಾ ಇಲ್ಲ, ಅವರು ತಕ್ಷಣ ಹೇಗ್ ಮಾಯ ಆದ್ರು ಅಂತ. ಮೋಸ್ಟ್ಲಿ ಅವರು ಏಲಿಯನ್ ಇರಬಹುದು. ಇಲ್ಲಿಂದ ಹಾರ್ಬಿಟ್ಟಿರ್ಬೇಕು. ಅವರು ಕೆಳಗೆ ಹೋಗಿದ್ದಾರೆ. ನೀವಿಲ್ಲೇ ಇರಿ, ನಾನು ಒಳಗಡೆ ಹೋಗಿ ಚೆಕ್ ಮಾಡ್ತೀನಿ. ಒಂದ್ ವೇಳೆ ಅದು ಏಲಿಯನ್ ಆಗಿದ್ರೆ? ಯೂಡಿ, ಸುಮ್ನೆ ಹೆದರ್ಕೋಬೇಡ. ಹೇ ಡಾಗಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಹೋಗು, ಶಿವನ್ಗೇನಾದ್ರೂ ಸಹಾಯ ಬೇಕಾದ್ರೆ ನೀನ್ ಮಾಡು. ಏನಾಯ್ತು ಡಾಗಿ? ಅಲ್ಲೇನಾದ್ರೂ ಇದೆಯಾ? ಗುಡ್ ಡಾಗಿ, ವೆರಿ ಗುಡ್. ನೀನೊಬ್ಬ ಒಳ್ಳೆ ಪತ್ತೆದಾರಿ ಆಗ್ಬೋದು. ನಡಿ ಹೋಗೋಣ. ಓಹ್, ಹೆದರ್ಕೋಬೇಡ, ನಾವಿಲ್ಲಿ ಒಳಗಲ್ಲ ಹೊರಗೆ ಹೋಗ್ತಾ ಇದೀವಿ. ನಾನು ಲಡ್ಡು ಸಿಂಗ್ ಸರ್ಗೆ ಫೋನ್ ಮಾಡಿ ಬರಕ್ ಹೇಳ್ತೀನಿ. ಲಡ್ಡು ಸಿಂಗ್ ಸರ್, ಕಮಿನ್. ಇಲ್ಲಿಂದ ಗೋಲ್ಡ್ ಮೈನ್ಗೆ ದಾರಿ ಹೋಗುತ್ತೆ. ಅವರೆಲ್ಲ ಇಲ್ಲೇ ಇದ್ದಾರೆ. ಜಯರಾಮ, ಬೇಗ ಗಾಡಿ ತೆಗಿ, ಹೋಗ್ಬೇಕು, ನಡಿ. ನಂಗೆ ತುಂಬಾ ಭಯ ಆಗ್ತಿದೆ. ಇಲ್ಲಿಂದ ಗೋಲ್ಡ್ ಮೈನ್ಸ್ಗೆ ದಾರಿ ಹೋಗುತ್ತೆ. ಅವರೆಲ್ಲ ಅಲ್ಲೇ ಬಚ್ಚಿಟ್ಕೊಂಡಿದ್ದಾರೆ. ಬನ್ನಿ, ಅಲ್ಲಿ ಹೋಗಿ ಹುಡ್ಕೋಣ. ಲಡ್ಡು ಸಿಂಗ್ ಸರು ಬರ್ತಾ ಇರ್ತಾರೆ. ಚಪ್ಪು, ಕದ್ದಿದ್ದು ನಾವು, ಲೈಫನ್ನ ರಿಸ್ಕ್ ತಗೊಂಡಿದ್ದು ನಾವು. ಬಾಸು ವಿಗ್ರಹನ ಬಚ್ಚಿಡೋ ಕೇಳ್ತಿದ್ದಾರೆ. ದುಡ್ಡು ಅವ್ರಿಗೆ ಸಿಗುತ್ತೆ, ಪೂರ್ತಿ ಮಜಾ ಮಾಡೋದು ಅವರೇ. ನಿನ್ ಮಾತ್ ನಿಜ. ನಡಿ, ನಾವು ಈ ವಿಗ್ರಹಗಳನ್ನ ತಗೊಂಡು ಓಡೋಗೋಣ. ಆಮೇಲೆ ನಾವ್ ಇದನ್ನ ಮಾರ್ಬಿಟ್ಟು ಕೋಟ್ಯಾಧೀಶರು ಆಗ್ಬಿಡೋಣ. ಈ ವಿಗ್ರಹಗಳನ್ನ ಮಾರಿದ್ಮೇಲೆ ತುಂಬಾ ಹಣ ಬರುತ್ತೆ ನಮ್ಗೆ. ಆಮೇಲೆ ಇನ್ಯಾವ ಬಾಸ್ ಕೂಡ ನಮ್ಮನ್ನೇನು ಮಾಡೋದಕ್ಕಾಗಲ್ಲ. ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ.
ದುಡ್ಡಿಗೋಸ್ಕರ ಜನ ಏನೇನೆಲ್ಲ ಮಾಡ್ತಾರೆ. ಬಲ್ವಾನ್ ಸಿಂಗ್ ಚಿಂಗಾರನ ಯಾಮಾರಿಸಿ ಚಿನ್ನ ಕದಿಯೋ ಮಾತೇ ಇಲ್ಲ, ಗೊತ್ತಾಗ ಹೋಗುತ್ತೆ. ಭಗವಾನ್, ಚಿಂಗಾರಗೆ ಗೊತ್ತಾಗೋಯ್ತು. ಏನ್ ಮಾಡೋದು ಇವಾಗ? ಇವಾಗ ಏನಾದ್ರೂ ಆಗ್ಲಿ ಮತ್ತೆ ಹಿಂದೆ ಸರಿಬಾರ್ದು. ನಡಿಯೋ ಶಿವ. ನನ್ಗನ್ಸುತ್ತೆ ಶಿವನ ತುಂಬಾ ಜನ ಕರೀತಾ ಇದ್ದಾರೆ ಅಂತ. ಸರ್, ಅದು ನಿಮ್ ಧ್ವನಿನೇ, ಏಕೋ ಆಗ್ತಾ ಇದೆ ಅಷ್ಟೇ. ಶಿವ! ಅಯ್ಯೋ, ಪೊಲೀಸ್ ಬಂದ್ಬಿಟ್ರು. ಈ ಮಕ್ಕಳು ಯಾರು? ಅವ್ರಿಲ್ಲಿ ಏನ್ ಮಾಡ್ತಿದ್ದಾರೆ? ಹೇ, ನಿಂತ್ಕೊಳ್ಳಿ. ಈ ವಿಗ್ರಹಗಳನ್ನ ನಮ್ ಕೈಲಿ ಕೊಟ್ಬಿಡಿ. ಇದು ವೇದಾ ಸಿಟಿ ಮ್ಯೂಸಿಯಂನಲ್ಲಿರೋ ವಿಗ್ರಹಗಳು. ಹೇ ಮಕ್ಕಳೇ, ನಿಮ್ಮ ಕೆಲಸ ನೀವು ನೋಡ್ಕೊಳ್ಳಿ, ಹೋಗಿ. ನಮ್ಮ ದಾರಿಗೆ ಅಡ್ಡ ಬರೋದಕ್ಕೆ ಪ್ರಯತ್ನ ಕೂಡ ಮಾಡಬೇಡಿ. ಮಕ್ಕಳು ಅಂತ ಹೇಳ್ಬೇಡಿ. ನೀವು ಬೇಗ ಹೋಗಿ ಲಡ್ಡು ಸಿಂಗ್ ಸರ್ನ ಕರ್ಕೊಂಬನ್ನಿ. ನಾನು ಇವ್ರನ್ನ ನೋಡ್ಕೋತೀನಿ. ಸರಿ. ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ. ನೀನು ಬಹದ್ದೂರ್ ಮಗು. ಏನ್ ಹೆಸರು ನಿಂದು? ಶಿವ. ಶಿವ ಅಂತ ನನ್ನ ಹೆಸರು. ನೀವಿಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಪೊಲೀಸ್ ಅವರು ಇಲ್ಲಿಗೆ ಬರ್ತಾ ಇದ್ದಾರೆ. ಈ ಗೋಲ್ಡ್ ಮೈನ್ ನ ಮಾಯ ಬಜಾರ್ನಲ್ಲಿ ಯಾರು ಈ ಚಿಂಗಾರಿನ ಹಿಡಿಯಕ್ಕಾಗಲ್ಲ. ನಾನ್ ಹೋಗ್ತಾ ಇದ್ದೀನಿ, ನಿನ್ ಜೀವ ಉಳಿಸ್ಕೋ. ಅಯ್ಯ, ಈ ಸೈಕಲ್ಲು ಇಲ್ಲಿಗೆ ಹೆಂಗ್ ಬಂತು? ಚೆನ್ನಾಗಿದೆ ಸೈಕಲ್ಲು, ನಾನು ಓಡಿಸ್ ನೋಡ್ತೀನಿ. ಅಯ್ಯ, ಅಯ್ಯ, ಅಯ್ಯೋ, ಯಾರಾದ್ರೂ ನಿಲ್ಸ್ರಪ್ಪ ಸೈಕಲ್ನ. ಅಯ್ಯ, 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 ಬೇಡ. ಅಯ್ಯ, ಇದು ಯಾವುದೋ ವಿಚಿತ್ರ ಸೈಕಲ್ ಅಪ್ಪ.
ಎಲ್ಲ ಉಲ್ಟಾಗಿದೆ. ಮಕ್ಕಳು ಬಂದ್ರು, ಪೊಲೀಸ್ ಬಂದ್ರು, ನನ್ ಜೊತೆಗಿದ್ದವರಿಗೆ ನಿಯತ್ತೇ ಇಲ್ಲ. ಇನ್ ಮುಂದೆ ನಾನು ಇಲ್ಲಿರೋದು ಸರಿಯಲ್ಲ. ಈ ವಿಗ್ರಹಗಳನ್ನ ನಾನ್ ತಗೊಂಡು ಹೋಗ್ತೀನಿ. ಇನ್ ಉಳಿದಿರೋ ವಿಗ್ರಹ ತಗೊಂಡು ನಮ್ಮ ಇನ್ನೊಂದು ಅಡ್ಡಕ್ಕೆ ಬಂದ್ಬಿಡಿ. ಇವನೇನ್ ಮಗುನಾ ಇಲ್ಲ ಬೇರೆ ಏನಾದ್ರೂನಾ? ಅವನ್ ಕೈಯಿಂದ ಬ್ಯಾಗ್ನ ತಗೊಳ್ಳಿ. ಮಗು ಅಂದ್ಕೊಂಡ್ ಬಿಡ್ತಾ ಇದ್ದೆ, ಆದ್ರೆ ಇಡೀ ಜಗತ್ತೇ ಹೇಳುತ್ತಪ್ಪ, ದುಡ್ಡೇ ಎಲ್ಲದರ ದೊಡ್ಡಪ್ಪ. ಮಗು, ಸೈಕಲ್ ಚೆನ್ನಾಗಿ ಓಡಿಸ್ತೀಯಾ, ಆದ್ರೆ ಬರೀ ಸೈಕಲ್ ತುಳ್ಕೊಂಡು ಚಿಂಗಾರನ್ ಸೋಲ್ಸಕ್ಕಾಗಲ್ಲ. ಶಿವ, ವಿಗ್ರಹ ತಗೊಂಡು ಅವನು ಅಲ್ಲಿಗೆ ಹೋದ. ಬನ್ನಿ ನನ್ನ ಜೊತೆ. ಮಗು ಬಾ, ತಾಕತ್ತಿದ್ರೆ ಈ ಮೂರ್ತಿಗಳನ್ನ ತಗೊಂಡು ಹೋಗು. ಮಗು ಅಂತ ಹೇಳ್ಬೇಡಿ. ಶಿವ, ಶಿವ ಅಂತ ನನ್ನ ಹೆಸರು. ಮತ್ತೆ ಆ ವಿಗ್ರಹಗಳು ವೇದ ಸಿಟಿಗೆ ಸೇರಿದ್ದು.
ಶಿವ 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 ಕಾಪಾಡು ನನ್ನ ಕಾಪಾಡು ಶಿವ ಕಾಪಾಡು ನನ್ನ ಶಿವ ಕಾಪಾಡು ಕಾಪಾಡು ಶಿವ ಶಿವ ಕಾಪಾಡು ಎಲ್ಲಿ ಆ ಚಿಂಗಾರ ಹಾಕ್ತೀನಿ ಅವನಿಗೆ ಕಾರ ಕಾಪಾಡಿ ಕಾಪಾಡಿ ನನ್ನ ಕಾಪಾಡಿ ಕಾಪಾಡಿ ಈಗ ನೋಡು ಇವನ್ ಸಿಕ್ಕದ ಕೆಳಗೆ ಈಗ ಎಲ್ಲಿಗೆ ಓಡೋಗ್ತಾನೆ ಐ ಕಾನೂನಿನ ಕೈ ತುಂಬಾ ಉದ್ದ ಇದೆ ಶಿವ ನಮ್ಗೆ ಹೇಳು, ಈ ಮೂರ್ತಿಗಳನ್ನ ಹೇಗ್ ಕಾಪಾಡ್ದೆ? ನಾನು ಹೇಳ್ತೀನಿ ಮೂರ್ತಿಗಳನ್ನ ಹೇಗ್ ಕಾಪಾಡೋದಕ್ಕಾಯ್ತು ಅಂತ. ಎಲ್ರು ಹೇಳ್ತಾರೆ ಕಾನೂನಿನ ಕೈ ತುಂಬಾ ಉದ್ದ ಇದೆ ಅಂತ, ಆದ್ರೆ ಶಿವನ್ ಕೈ ಕಾನೂನಿನ ಕೈಗಿಂತ ತುಂಬಾ ಉದ್ದ ಇದೆ. ಹೌದಲ್ವಾ? Watch India's largest kids library only on Jio Hotstar. Download the app now.